ನೋಡಿ ಫ್ರೆಂಡ್ಸ್, ಒಂದೊಂದು ಟೊಮೊಟೊ ಇಷ್ಟಿಷ್ಟು ದೊಡ್ಡದಿದೆ. ಬಟ್ ನಾನು ಇಲ್ಲಿ ಸ್ವಲ್ಪ ಜನಕ್ಕೆ ಕೊಟ್ಟೆ. ಬಟ್ ಇದು ಇನ್ನೂ ಇಷ್ಟೊಂದಿದೆ, ಅದಕ್ಕೆ ಇದನ್ನು ಯಾಕೆ ವೇಸ್ಟ್ ಮಾಡಬೇಕು. ಇನ್ನೂ ಗಿಡದಲ್ಲೂ ಕೂಡ ಇದೆ, ತೋರಿಸ್ತೀನಿ ಆಮೇಲೆ. ಇಷ್ಟೊಂದಿದೆ, ಸೊ ಯಾಕೆ ವೇಸ್ಟ್ ಮಾಡಬೇಕಂತೇಳಿ ನೋಡಿ ಈ ಥರ ರೌಂಡ್ ನಾನು ಕೂಡ ಯೂಟ್ಯೂಬಲ್ಲಿ ನೋಡಿದ್ದೆ ಇದನ್ನು. ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಕಟ್ ಮಾಡಿ ಪ್ಲೇಟಲ್ಲಿ ಬಿಸಿಲಲ್ಲಿ ಒಣಗಾಕ್ತೀನಿ. ಸೊ ಒಂದು 3 ಡೇಸಲ್ಲೆಲ್ಲ ಒಣಗೋಗ್ಬಿಡುತ್ತೆ. ಆಮೇಲೆ ಅದನ್ನು ಪೌಡರ್ ಮಾಡಿ ಇಟ್ಕೊಂಡು ನಾವು ಫೇಸ್ ಪ್ಯಾಕಿಗೆ ಯೂಸ್ ಮಾಡ್ಬೋದು, ಮತ್ತು ಬೇಕಂದರೆ ರಸಮ್ಗೆ ಯೂಸ್ ಮಾಡ್ಬೋದು. ನಮಗೆ ಯಾವ ಥರ ಇರುತ್ತೆ ಅಂಥದಕ್ಕೆಲ್ಲ ಯೂಸ್ ಮಾಡ್ಬೋದು. ಸೊ ಹಂಗಾಗಿ ಇವಾಗ ನಾನು ಇದನ್ನೆಲ್ಲ ಕಟ್ ಮಾಡ್ತಿದ್ದೀನಿ. ಬನ್ನಿ, ಕಟ್ ಮಾಡಿದ ಮೇಲೆ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಒಂದೊಂದು ಒಳ್ಳೆ ಆ್ಯಪಲ್ ಥರ ಇದೆ. ನಾನು ತುಂಬ ಇನ್ನೂ ಫ್ರಿಜ್ಜಲ್ಲಿ ಇದ್ದಾವೆ ಫ್ರೆಂಡ್ಸ್, ತುಂಬಾ. ಅದಕ್ಕೆ ವೇಸ್ಟ್ ಆಗುತ್ತೆ, ಮತ್ತು ಗಿಡದಲ್ಲೂ ಬರ್ತಾ ಇದ್ದಾವಲ್ಲ, ವೇಸ್ಟ್ ಆಗುತ್ತೆ ಅಂಥೇಳಿ ನಾನು ಇದನ್ನೆಲ್ಲ ತೊಗೊಂಡು ನೋಡಿ ಒಳ್ಳೆ ಆ್ಯಪಲ್ ಥರ ಇದ್ದಾವೆ, ಚೆನ್ನಾಗಿ ಬಂದಿದ್ದಾವೆ. ಲಾಸ್ಟ್ ಟೈಮು ನಾನು ಹಿಂದಿನ ಒಂದು ತಿಂಗಳ ಹಿಂದೆಗಡೆ ಹಾಕಿದ್ದೀನಿ ವಿಡಿಯೋ. ಅದರಲ್ಲಿ ನಾನು ಟೊಮೊಟೊ ಗಿಡ ಹಾಕಿದ್ದೆ, ಮಳೆಯಿಂದ ಹೊರಟೋಯ್ತು, ಎಲ್ಲ ಹೋಗ್ಬಿಟ್ಟು ನಾನು ಟೊಮೊಟೊನೇ ಬೆಳೆಯೋಕ್ಕಾಗಿಲ್ಲ ಅಂತ ತುಂಬ ಸಫರ್ ಆಗಿದೆ. ಲಾಸ್ಟ್ ಫೈನಲಾಗಿ ಈ ಸಲ ಹಾಕಿರೋ ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದನ್ನೆಲ್ಲ ಒಂದು ಸಲ ತೊಳೆದು ಟವಲಲ್ಲಿ ಒರೆಸ್ಕೊಂಡು ಇವಾಗ ಇಷ್ಟು ಕಟ್ ಮಾಡಿದೆ. ಆಮೇಲೆ ನೆನಪಾಯಿತು ಒಂದು ವಿಡಿಯೋ ಮಾಡೋಣ ಅಂಥೇಳಿ. ಸೊ ಹಂಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಬಿಸಿಲು ತುಂಬ ಇದೆ. ಬೇಗ ಕಟ್ ಮಾಡಿಟ್ರೆ 2 ದಿನದಲ್ಲಿ ಒಣಗೋಗ್ಬಿಡುತ್ತೆ. ಇವಾಗ ಬಿಸಿಲು ಟೈಮ್ ಅಲ್ವಾ, ಹಂಗಾಗಿ ನಾವು ಏನು ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಬನ್ನಿ ಇವಾಗ ನಾವು ಅದನ್ನು ರೆಡಿ ಮಾಡೋಕ್ಕೆ ಹೋಗೋಣ. ಹಾಯ್ ಫ್ರೆಂಡ್ಸ್, ಇವಾಗ ಅಲ್ಲೆಲ್ಲ ಟೊಮೊಟೊಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾಯಿತು. ಹಾಗೆ ನಾನು ನಿಮ್ಗೆ ಹೇಳಿದ್ದೆ ನನ್ನ ಇನ್ನೂ ಟೊಮೊಟೊ ಗಿಡದಲ್ಲಿ ಎಷ್ಟೆಲ್ಲ ಕಾಯಿದೆ ತೋರಿಸ್ತೀನಿ ಅಂತೇಳಿ. ಸೊ ಬನ್ನಿ ಇವಾಗ ನಾವು ನಮ್ಮ ಟೊಮೊಟೊ ಗಿಡದಲ್ಲಿ ಇನ್ನೂ ಯಾವ್ಯಾವ ಗಿಡದಲ್ಲಿ ಎಷ್ಟೆಷ್ಟು ಕಾಯಿದೆ ಅಂತೇಳಿ ತೋರಿಸ್ತೀನಿ. ಬನ್ನಿ ಇವಾಗ ಅದನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ಏನಾಯ್ತು ಅಂದರೆ ಸ್ವಲ್ಪ ಮೋಸ್ಟ್ಲಿ ನೀರು ಕಮ್ಮಿ ಆಗಿದೆ ಅನಿಸುತ್ತೆ. ಇದರಲ್ಲಿ ಕಾಯಿ ತುಂಬ ಸಣ್ಣ ಇದ್ದಾವೆ. ಅಂದರೆ ಗಿಡ ಸ್ವಲ್ಪ ಒಣಗೋಗ್ತಿದೆ. ನಾಳೆ ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಇದಕ್ಕೆ ಇಲ್ಲೆಲ್ಲ ಫುಲ್ಲಾಗಿ ಮಣ್ಣು, ಸುತ್ತ ಮಣ್ಣು ನಿಲ್ಲೋ ಥರ ಮಾಡಿದರೆ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಇದು ಒಂದು ಗಿಡದಲ್ಲಿ ಸ್ವಲ್ಪ ಕಾಯಿ ಸಣ್ಣ ಇದ್ದಾವೆ ನೋಡಿ. ಇದರಲ್ಲಿ ಕೂಡ ಸ್ವಲ್ಪ ನೀರು ಕರೆಕ್ಟಾಗಿ ನಿಲ್ತಲ್ಲ, ಇದನ್ನು ರೆಡಿ ಮಾಡಬೇಕು. ನೋಡ್ತಿದ್ದೀರಾ, ಇನ್ನೂ ಇದರಲ್ಲಿದೆ. ಮತ್ತು ಇಲ್ಲಿ ನೋಡಿ ಇಲ್ಲಿ ಆಗ್ತಿದ್ದಾವೆ. ಇಲ್ಲಿ ನೋಡಿ ಎಂಥದ್ದು ಗೊಂಚಲಾಗಿದ್ದಾವೆ. ಇಲ್ಲಿ ಕೂಡ ಕಾಣಿಸ್ತಾ ಇದ್ದಾವ ನೋಡಿ ಇನ್ನೂ ಇಷ್ಟಿದ್ದಾವೆ. ಇದ್ರೊಳಗಡೆ ತೋರಿಸ್ತೀನಿ. ಮತ್ತು ಇಷ್ಟು ಟೊಮೊಟೊಸ್ ಹಾಕಿರೋದೇ ಒಂದು ಸ್ವಲ್ಪ ಗಿಡ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಕೂಡ ಇದ್ದಾವೆ. ವೇಸ್ಟ್ ಆಗ್ತವಂತೇಳಿ ನಾನು ಇವಾಗ ಅದನ್ನು ಮಾಡ್ತಾಯಿದ್ದೀನಿ. ಇದು ಬಂದು ತೊಂಡೆಕಾಯಿ ಬಳ್ಳಿ. ಬಟ್ ಇಲ್ಲಿ ಆ ಗಿಡನ ಹಾಕಿದ್ದೆ, ಆಮೇಲೆ ಟೊಮೊಟೊ ಗಿಡ ಹಾಕ್ತೆ. ಬಟ್ ಟೊಮೊಟೊ ಗಿಡ ತುಂಬ ದೊಡ್ಡದು ಬಂತಲ್ವ, ಸೊ ಹಂಗಾಗಿ ಅದ್ರ ಜೊತೆಲೇ ಆ ಬಳ್ಳಿ ಕೂಡ ಬರ್ತಾಯಿದೆ. ತೊಂದರೆ ಇಲ್ಲ, ಬರಲಿ. ಸೊ ಮಳೆಗಾಲ ಬಂದರೆ ಚೆನ್ನಾಗಿ ಬರುತ್ತೆ. ಇರುವೆ ಇದಾವೆ ಫ್ರೆಂಡ್ಸ್, ಬಿಸಿಲಲ್ವ, ಎಲ್ಲಿ ಕಾಲಿಟ್ರೆ ಬರೀ ಇರುವೆನೇ. ಇನ್ನೊಂದು ಇದು ನುಗ್ಗೆ ಸೊಪ್ಪು ಗಿಡ ಊರಿಂದ ತೊಗೊಬಂದಿಟ್ಟಿದ್ದು. ಇದು ಹೆಂಗೆ ಅಂದರೆ ಅದು ಸಮಯಕ್ಕೆ ತಕ್ಕಂತೆ ಬೆಳೀತಾ ಇದೆ ನೋಡಿ. ಇದರಲ್ಲಿ ಎಲೆ ಅಂತೂ ಇನ್ನೂ ಎಲ್ಲೂ ಬಂದಿಲ್ಲ. ಇಲ್ಲಿ ಎಲ್ಲಿ ಚಿಗುರ್ತಾ ಇದೆ ಅಲ್ಲೆಲ್ಲ ಹೂ ಬರ್ತಾಯಿದೆ. ಈ ಗಿಡದ ಕಾಯಿ ಬೇಗ ಹೂ ಬರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಸೊಪ್ಪಿದು. ಇದು ನಮ್ಮೂರಲ್ಲಿ ಪಕ್ಕದ ಮನೆಯವ್ರು ಗಿಡ ಕಟ್ ಮಾಡಿದ್ರು ಅಂತ ಅಲ್ಲಿ ತಂದಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಇದನ್ನು ಕೂಡ ಇಲ್ಲೇ ಹಾಕಿದ್ದೀನಿ, ಬೆಳೀತಾ ಇದೆ. ಬನ್ನಿ ಮತ್ತೆ ಇನ್ನೊಂದು ಗಿಡ ತೋರಿಸ್ತೀನಿ. ಇಲ್ಲಿ ನೋಡಿ, ಇದರಲ್ಲಿ ಹಾರ್ವೆಸ್ಟಿಂಗ್ ಮಾಡಿದರೆ ನಾನು 1 kg ಮೇಲೆ ಸಿಗುತ್ತೆ. ಇದು ಒಂದೇ ಗಿಡದಲ್ಲಿ ಅಷ್ಟು ಟೊಮೊಟೊ ಸಿಗುತ್ತೆ. ಅಲ್ಲಿದೆ, ಮತ್ತು ನೋಡಿ ಇಲ್ಲಿದೆ, ಇಲ್ಲಿ ಕೂಡ ಇದೆ. ಇಲ್ಲಿ 3 ಗಿಡ ಹಾಕಿದ್ದೆ, ಇದು 3 ಹಾಗೆ ಇದೆ. ಅಲ್ಲಿಂದ ಬಂದು ಮತ್ತೆ ಇಲ್ಲಿ ತೋರಿಸ್ತೀನಿ ಬನ್ನಿ. ಇದಂತೂ ನಾನು ಹಾಕಿದ್ದೆಲ್ಲ, ಲಾಸ್ಟ್ ವೀಡಿಯೋಲಿ ಕೂಡ ಹೇಳಿದ್ದೀನಿ, ಅದೇ ಬಂದಿದ್ದು. ಇದರಲ್ಲಂತೂ ನೋಡಿ ಒಳ್ಳೆ ಗುಚ್ಚಾಗಿ ಬರ್ತಾಯಿದೆ. ಇಲ್ಲಿ ಕೂಡ ಇವಾಗ ಇದರಲ್ಲಿ ಹಣ್ಣು ರೆಡಿ ಆಗ್ತಾಯಿದ್ದಾವೆ. ಅದಕ್ಕೆ ಸುಮ್ಮನೆ ನೋಡಿ ಎಷ್ಟು ಕಾಯಿದೆ. ಮುಟ್ಲಿಕ್ಕೆ ಭಯ ಆಗುತ್ತೆ, ಅಂದರೆ ಗಿಡ ಮುರಿದೋಗ್ಬಿಟ್ರೆ ಕಾಯಿ ಇದಾಗ್ಬಿಡ್ತವೆ ಅಂತ ನೋಡಿ. ಅದರಲ್ಲೂ ತುಂಬ ಕಾಯಿಗಳು ವೇಸ್ಟ್ ಆದವು. ಇದರಲ್ಲಿ ಕೂಡ ತುಂಬ ಕಾಯಿಗೆ ಒಂಥರ ಕೊಳ್ತೋದಂಗೆ ಆದವು, ಅವನ್ನೆಲ್ಲ ಕಿತ್ತಾಕ್ದೆ. ಮತ್ತು ಇವಾಗ ಇವು ಚೆನ್ನಾಗಿ ಬರ್ತಿದ್ದಾವೆ ನೋಡಿ. ಇಲ್ಲೆಲ್ಲ ನೋಡಿ, 1 ಸೆಕೆಂಡ್ ಇರಿ, ಹಿಂಗೆ ಎತ್ಕೊಳ್ಳೋಕ್ಕೆ ಭಯ ಆಗುತ್ತೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಾಯಿ ನೋಡಿ. ಇದೇನಾಗಲ್ಲ, ಹಣ್ಣಾಗುತ್ತೆ. ಸೊ ಅದಕ್ಕೆ ಇದನ್ನ ಹಾಗೆ ಬಿಟ್ಟಿದ್ದೀನಿ. ಬನ್ನಿ ಮತ್ತೆ ಅಲ್ಲಿದ್ದಾವಲ್ಲ ಆ ಗಿಡನ ತೋರಿಸ್ತೀನಿ. ತುಂಬ ಗಾಳಿ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ಬೆಳಿಗ್ಗೆ ಏನೋ ಆಗಿತ್ತು, ಇಲ್ಲಿ ಹೋಗ್ಬಿಟ್ಟಿದೆ ಅಂತೇಳಿ ನನ್ನ ಹಸ್ಬೆಂಡ್ ಕಿತ್ತು ಇಲ್ಲಿ ಇಟ್ಟೋಗಿದ್ದಾರೆ. ಕೆಳಗಡೆ ಹಾಕಿದರೆ ಕೋಳಿ ಗಿಳಿ ತಿನ್ನುತ್ತೆ, ಬಟ್ ಅವ್ರು ಅಲ್ಲಿ ಇಟ್ಟೋಗಿದ್ದಾರೆ. ಹಾಗೆ ಇದು ಈ ಲೈನ್ಸ್ ನೋಡಿರ್ತೀರಲ್ಲ, ಡೈಲಿ ಒಂದಿನ ಬಿಟ್ಟು ಒಂದಿನ ನೀರು ಹಾಕ್ತಿದ್ದೀನಿ, ಜಾಸ್ತಿ ನೀರು ಹಾಕ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲಿದೆ ಮತ್ತು ಇಲ್ಲಿದೆ. ಆ್ಯಂಡ್ ಇಲ್ಲಿ ನೋಡಿ, ನೆನ್ನೆ ಸ್ವಲ್ಪ ಒಂದು 3-4 ಕಿತ್ಕೊಂಡ್ರು ನೋಡಿ.
ಕಾಣಿಸ್ತಿದೆಯಾ, ಈ ಥರ ಹಣ್ಣು ಆಗ್ತಿದೆಯಲ್ಲ ಅದಕ್ಕೆ ವೇಸ್ಟ್ ಆಗಬಾರ್ದು ಅಂತೇಳಿ ಮತ್ತೆ ಇದನ್ನು ನೆಕ್ಸ್ಟು ಹಾರ್ವೆಸ್ಟಿಂಗ್ ಮಾಡಿ ಸ್ವಲ್ಪ ಪಿಕ್ಕಲ್ ಮಾಡ್ತೀನಿ. ಇಲ್ಲೊಂದು ಹೋಗ್ಬಿಟ್ಟಿದೆ, ಈ ಥರ ಕೆಲವೊಂದು ಹೋಗಿದ್ದಾವೆ, ಅಷ್ಟು ಹೋಗಿಲ್ಲ ಅಂದ್ರೆ ಇನ್ನೂ ಟೊಮೊಟೊ ಬರ್ತಾಯಿತ್ತು ನೋಡಿ. ಒಳ್ಳೆ ಟೊಮೊಟೊ ಬರ್ತಾಯಿದೆ. ಟೊಮೊಟೊ ಹಣ್ಣು ರೈಟ್ ಇದ್ದಾಗ ಎಲ್ಲ ಗಿಡ ಎಲ್ಲ ಹೋಗ್ಬಿಡ್ತು, ಆವಾಗೇ ರೈಟ್ ಜಾಸ್ತಿ ಆಯಿತು. ಸೊ ನೋಡಿ, ಇದು ಕೂಡ ಕೆಳಗಡೆ ಮಲ್ಕೊಂಡಿದೆ ನೋಡ್ತೀರಾ, ಇಲ್ಲಿ ಗೊಂಚಲಾಗಿ ಎಷ್ಟು ಚೆನ್ನಾಗಿದೆ. ನಾನಿದು ನೋಡಿ ಆ್ಯಪಲ್ ಇದೆ, ಇಲ್ಲೊಂದು ಆ್ಯಪಲ್ ಇದೆ ನೋಡಿ, ಆ್ಯಪಲ್ ನೋಡಿದ್ರ. ಸೊ ನಾನು ಇದನ್ನೇನು ಜಾಸ್ತಿ ಅಳ್ಳಾಡ್ಸೋಕ್ಕೆ ಹೋಗಲ್ಲ, ಯಾಕಂದರೆ ಅಲ್ಲಲ್ಲಿ ಕಾಯಿ ಇದ್ದಾವೆಲ್ಲ. ಯಾರು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನಮ್ಮ ಟೊಮೊಟೊ ಗಿಡಗಳೆಲ್ಲ. ಸೊ ಈ ಥರ ಕಾಯಿ ಬರ್ತಿರ್ಬೇಕಾದ್ರೆ ನನಗೆ ಕಾಯಿ ವೇಸ್ಟ್ ಆಗಬಾರ್ದು ಅಂತೇಳಿ ನಾನು ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಟೊಮೊಟೊ ಎಷ್ಟೆಲ್ಲ ಇದೆ ಅಂತ ಹೇಳಿ. ಸೊ ಇವತ್ತಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.